ಜಿಟಿ ದೇವೇಗೌಡರ ತಂಗಿಯ ಮಗ ಮಹೇಂದ್ರ ಜಿಟಿ ದೇವೇಗೌಡರ ಪ್ರಭಾವದಿಂದ 19 ಸೈಟ್ಗಳನ್ನು ಮೂಡಾದಿಂದ ಪಡೆದಿರುವುದು ಅಕ್ರಮ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಆರೋಪ. ಇದೇ ಸ್ನೇಹಮಯಿ ಕೃಷ್ಣ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ, ಅವರ ಪತ್ನಿ ಪಾರ್ವತಿಯವರ ವಿರುದ್ಧ, ಪಾರ್ವತಿಯವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿಯವರ ವಿರುದ್ಧ ದೂರು ಕೊಟ್ಟಿರೋದು ನಿಮಗೆ ಗೊತ್ತಿದೆ. ಅದರ ತನಿಖೆಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶದ ಮೇರೆಗೆ ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇದ್ದಾರೆ. ತನಿಖೆ ನಿರ್ಣಾಯಕ ಹಂತದಲ್ಲಿದೆ. ಹೈಕೋರ್ಟ್ನ ಸ್ಟೇ ಇರುವ ಕಾರಣಕ್ಕೆ ಅದರ ಅಂತಿಮ ವರದಿ ಇನ್ನೂ ಸಲ್ಲಿಕೆಯಾಗಿಲ್ಲ ಅಷ್ಟೇ. ಇನ್ನೊಂದು ಕಡೆ ಇಡಿ ಸಿದ್ದರಾಮಯ್ಯನವರ ಪತ್ನಿಗೆ ಮತ್ತು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿರುವ ಭೈರತಿ ಸುರೇಶ್ ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದೆ. ಒಂದು ಸಲ ಅಲ್ಲ, 2 ಸಲ ನೋಟಿಸ್ ಕೊಟ್ಟಿದೆ. 2ನೆಯ ಸಲ ಇಡಿ ಕೊಟ್ಟಿರುವ ನೋಟಿಸ್ಗೆ ಹೈಕೋರ್ಟಿನ ಸ್ಟೇ ಇದೆ. ಫೆಬ್ರವರಿ 10ನೇ ತಾರೀಖಿನ ತನಕ, ಅಂದ್ರೆ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಂಡು ಇತ್ಯರ್ಥಪಡಿಸುವ ತನಕ ವಿಚಾರಣೆಗೆ ಪಾರ್ವತಿ ಅವರನ್ನ, ಭೈರತಿ ಸುರೇಶ್ ಅವರನ್ನು ಕರಿಬಾರದು ಅಂತ ಹೈಕೋರ್ಟಿನ ಸ್ಟೇ ಇದೆ. ಸಿದ್ದರಾಮಯ್ಯನವರ ಪತ್ನಿಗೆ ನೋಟಿಸ್ ಬಂದಿದೆ ಅಂದ್ರೆ ಇವತ್ತಲ್ಲ ನಾಳೆ ಇಡಿ ಸಿದ್ದರಾಮಯ್ಯನವ್ರಿಗೂ ನೋಟಿಸ್ ಕೊಡುತ್ತೆ ಅಂತ ಅರ್ಥ. ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ ಉಪಚುನಾವಣೆಗಿಂತ ಮುಂಚೆ ಇದೇ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರನ್ನ ಲೋಕಾಯುಕ್ತ ಪೊಲೀಸರು ತನಿಖೆಗೊಳಪಡಿಸಿದ್ರು. ಪ್ರಚಾರದ ಮಧ್ಯದಲ್ಲಿ ಬಿಡುವು ಮಾಡಿಕೊಂಡು ಸಿದ್ದರಾಮಯ್ಯನವರು ಲೋಕಾಯುಕ್ತ ಪೊಲೀಸರ ತನಿಖೆ ಎದುರಿಸಿ ಬಂದಿದ್ರು. ಆ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರದಲ್ಲಿಯೂ ಕೂಡ ಸಿದ್ದರಾಮಯ್ಯನವರು ಇದೊಂದು ರಾಜಕೀಯ ಷಡ್ಯಂತ್ರ ಅಂತಾನೆ ಮಾತಾಡಿಕೊಂಡು ಬಂದ್ರು, ಭಾಷಣ ಮಾಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದೇ ಧಾಟಿಯಲ್ಲಿ ಮಾತಾಡ್ತು. ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಪೂರ್ಣವಾಗಿ ನಿಂತ್ಕೊಂಡ್ರು. ಈಗ ಇಡಿ ನೋಟಿಸ್ ಕೊಟ್ರೆ ಸಿದ್ದರಾಮಯ್ಯನವರು ಇಡಿ ಮುಂದೆಯೂ ವಿಚಾರಣೆಗೆ ಹಾಜರಾದರೆ ಅಷ್ಟೇ ಗಟ್ಟಿಯಾಗಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ತಾರಾ ಅನ್ನೋದು ಪ್ರಶ್ನೆ. ರಾಜ್ಯ ರಾಜಕಾರಣದಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಾಯಕತ್ವಕ್ಕೆ ಸಂಬಂಧಿಸಿದಂತೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಿಸಿದಂತೆ ಏನೇನು ಚರ್ಚೆಗಳಾಗಿದ್ದಾವೆ ಅನ್ನೋದು ನಿಮಗೂ ಗೊತ್ತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಖಡಕ್ ಸೂಚನೆಯ ನಂತರ ಕೂಡ ಆ ಹೇಳಿಕೆಗಳ ನಿಂತಿಲ್ಲ. ಅಕಸ್ಮಾತ್ ಸಿದ್ದರಾಮಯ್ಯನವರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ನೋಟಿಸ್ ಕೊಟ್ರೆ ಆ ನಾಯಕತ್ವದ ಹಗ್ಗ ಜಗ್ಗಾಟ ಎಲ್ಲಿಗೆ ಹೋಗುತ್ತೆ ಅನ್ನೋದು ಪ್ರಶ್ನೆ. ನನಗಂತೂ ಏನೂ ಆತಂಕ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳೋದು ಕೇಳಿಸ್ಕೊಳ್ಳಿ. ನೋಟಿಸ್ ಕೊಟ್ಟಿದ್ರು, ಅದು ಸ್ಟೇ ಆಗಿದೆ, ಕೋರ್ಟ್ನಲ್ಲಿ ಸ್ಟೇ ಆಗಿದೆ. ಜಡ್ಜು ಹೇಳಿದ್ದಾರೆ, ಬರೀ ಯಾಕೆ ನೀವು ಇಷ್ಟೊಂದು ನಡೀತಾ ಇದೆ, CBI ಕೊಡಬೇಕಾ ಬೇಡುವ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದು ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿದೆ, ಈಗ ರಿಸರ್ವ್ ಆಗಿದೆ. ಈ ಹಂತದಲ್ಲಿ ನೀವು ಆತರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಸ್ಟೇ ಕೊಟ್ಟಿದೆ. ಇಡಿ ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತಾ? ಮತ್ತಿನೇ ರಾಜಕೀಯ ಪ್ರೇರಿತ ಕೇಸೇ, ಮೂಢ ಕೇಸೇ ರಾಜಕೀಯ ಪ್ರೇರಿತ, ಮೂಢ ಕೇಸೇ ರಾಜಕೀಯ ಪ್ರೇರಿತ. ಜಡ್ಜ್ ಏನು ಮಾಡ್ತಾರೆ ಅಂತ ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭಗವಂತ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.